ಬೈಕ್ ಓಡಿಸ್ಬೇಕಾದ್ರೆ ಅಂತೂ ಮೈಯೆಲ್ಲ ಕಣ್ಣಾಗಿರ್ಬೇಕು. ಟೈರ್ಗಿರಿ ಎಲ್ಲ ಬಿಚ್ಕೊಂಡು ಬಿಡಿರಲ್ಲ ಗುರು. ನೋಡಿ ಇಲ್ಲಿ ಕುರಿ ಚರ್ಮದ್ದು ನೋಡಿ ಒಂದು 300 ರೂಪಾಯಿ ಒಬ್ರಿಗೆ ಮಲ್ಗಕ್ಕೆ. ಮಟನ್ ಮಾತ್ರ ಸೂಪರ್ ಆಗಿತ್ತು. ಆ್ಯಕ್ಚುಲಿ ನಮ್ಮ ಹತ್ರ ನೆಟ್ವರ್ಕ್ ಇರಲಿಲ್ಲ ಇಲ್ಲಿ, ಅಲ್ಲಿವರೆಗೂ ಹೋದ್ವಿ, ಪೇಮೆಂಟ್ ಮಾಡೋಕ್ಕಾಗಿಲ್ಲ. ಅದಕ್ಕೆ ಅವರು ನಮ್ಮನ್ನು ನಂಬಿ ಮುಂದೆ ಹೋಗಿ ಪೇಮೆಂಟ್ ಮಾಡ್ತೀವಿ ಅದಕ್ಕೆ ನಂಬಿದ್ದಾರೆ. ಹಾಯ್ ಹಲೋ ನಮಸ್ಕಾರ, ಗುಡ್ ಮಾರ್ನಿಂಗ್ ಎಲ್ಲರಿಗೂ, ಶುಭೋದಯ. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ನಿನ್ನೆ ನಾವು ಡೈರೆಕ್ಟಾಗಿ ಜಸ್ಪಾಗಿ ಹೊಡಿಬೇಕು ಅಂತ ಅಂದ್ಕೊಂಡ್ವಿ. ಡೀಸೆಲ್ ಇಲ್ಲದೆ ಇರೋ ಕಾರಣದಿಂದ ಇಲ್ಲೇ ನಯೋಮದಲ್ಲೇ ಉಳ್ಕೊಂಡಿದ್ದೀವಿ. ಈ ಪೆಟ್ರೋಲ್ ಬಂಕ್ ನೀವು ನೋಡಿರ್ತೀರ, ಸಿಕ್ಕಾಪಟ್ಟೆ ಫೇಮಸ್ ಪೆಟ್ರೋಲ್ ಬಂಕ್. ಯಾಕಂದರೆ ನಾವು ಇಲ್ಲಿಂದ ಏನಾದರೂ ಉಂಗ್ನಿಂಗ್ಲ ಹೋಗಬೇಕು, ಬೇರೆ ಕಡೆ ಎಲ್ಲರೂ ಟ್ರಾವೆಲ್ ಮಾಡಬೇಕು, ಇದೇ ನಮ್ಗೆ ಸಿಗುವಂಥ ಪೆಟ್ರೋಲ್ ಬಂಕು. ಇದು ಬಿಟ್ಟರೆ ತುಂಬ ಕಷ್ಟ, ಬೇರೆ ಎಲ್ಲೂ ಯಾವ ಪೆಟ್ರೋಲ್ ಬಂಕು ಸಿಗಲ್ಲ. ಹಾಗಾಗಿ ನಾವು ಕೂಡ ಪ್ಲ್ಯಾನ್ ಮಾಡಿದ್ವಿ, ಮುಂದೆ ನಯೋಮ ಸಿಟಿ ಇದೆ ಅಲ್ಲಿ 1 ಕಿಲೋಮೀಟ್ರಿಂದ ಮುಂದ್ಗಡೆಗೆ ಆ ಕಡೆಗೆ. ಸೊ ಅಲ್ಲಿ ಹೋಗಿ ನಾವು ನಿನ್ನೆ ನೈಟ್ ಡಿನ್ನರ್ ಮಾಡಿದ್ವಿ, ರಾಜ್ಮಾ ಮತ್ತೆ ರೈಸ್ ತಿಂದು ಬಂದು ಮತ್ತೆ ವಾಪಸ್ ಇಲ್ಲಿ ಹೆಂಗು ಪೆಟ್ರೋಲ್ ಬಂಕ್ ಹತ್ರನೇ ಟೆಂಟ್ ಹಾಕೊಂಡು ಇಲ್ಲೇ ಮಲ್ಕೊಂಡಿದೀವಿ. ಇವಾಗ ನಾನು ಹಲ್ಲುಜ್ಜೆಲ್ಲ ಆಯ್ತು, ಮುಖ ತೊಳೆದಿದ್ದೀನಿ, ಸ್ನಾನ ಮಾಡ್ಬೇಕಷ್ಟೇ. ಸೀದಾ ನಾವು ಜಸ್ಪಾ ಕಡೆ ಹೊರಡ್ತೀವಿ. ಆಕ್ಚುಲಿ ನಮ್ ಪ್ಲಾನ್ ಇದ್ದಿದ್ದು ಇವತ್ತು ಗೋರ್ಬರಂಜನಲ್ಲಿ ಸ್ಟೇ ಆಗ್ಬೇಕು ಅಂತ. ಬಟ್ ಎಲ್ಲ ಕಡೆ ಸಮ್ಮರ್ ಅಲ್ವಾ, ಐಸ್ ಎಲ್ಲ ಕರ್ಗಿ ಏನಾಗಿದೆ ಅಂದ್ರೆ ಜೆಲ್ಲು ಒಳ್ಳೆ ಜಾಗ ಸಿಗ್ತಾ ಇಲ್ಲ. ಬೇರೆ ಎಲ್ಲ ವಿಡಿಯೋಸ್ ಎಲ್ಲ ನೋಡಿದ್ವಿ ಲೇಟೆಸ್ಟ್. ಜಸ್ಪಾ ಕೂಡ ಫುಲ್ ಬ್ಲಾಕ್ ಆಗೋಗ್ಬಿಟ್ಟಿದೆ, ಫುಲ್ ಫ್ಲಡ್ ಆಗಿದೆ. 2 ದಿವಸ ರೋಡ್ ಎಲ್ಲ ಕಂಪ್ಲೀಟ್ ಬ್ಲಾಕ್ ಆಗಿತ್ತು. ಹಾಗೆ ಗೋರ್ಬರಂಜನ್ ಕೂಡ ಹೇಳ್ತಾ ಇದಾರೆ, ಅಂದ್ರೆ ಫುಲ್ ಮೌಂಟೇನ್ ವ್ಯೂ ಏನೋ ಇದೆ, ಬಟ್ ರೋಡ್ ಫುಲ್ ಎಲ್ಲ ಗೊಚ್ಚಾಗಿ ಹೋಗಿದೆ, ತುಂಬಾ ಡಿಫಿಕಲ್ಟ್ ಇದೆ. ಬೈಕರ್ಗಂತೂ ಹೋಗಕ್ಕೆ ಆಗಲ್ಲ. ಕಾರ್ 4x4 ಇದ್ರೆ ಮಾತ್ರ ಹೋಗ್ಬೋದು ಅಂತ. ನಮ್ದು 4x4, ಬಟ್ ಅಲ್ಲಿ ಹೋಗಿ ಮತ್ತೆ ಕ್ಯಾಂಪ್ ಮಾಡಕ್ಕಾಗದೆ, ಟೆಂಟ್ ಮಾಡಕ್ಕಾಗದೆ ಕಷ್ಟ ಆಗ್ಬಿಟ್ರೆ ಮತ್ತೆ ವೇಸ್ಟ್ ಅಲ್ವಾ. ಹಂಗಾಗಿ ಡೈರೆಕ್ಟ್ ಆಗಿ ಜಸ್ಪಾ ಹೊಡಿತೀವಿ. ಜಸ್ಪಾ ರೋಡ್ ಕ್ಲಿಯರ್ ಆಗಿದೆ, ಡೈರೆಕ್ಟ್ ಆಗಿ ಮನಾಲಿಗೆ ಹೋಗ್ಬಿಟ್ಟು ಮನಾಲಿ ಸ್ಟೇ ಆಗಿ ಮನಾಲಿಲಿ ಒಂದು 2-3 ದಿನ ಎಕ್ಸ್ಪ್ಲೋರ್ ಮಾಡೋಣ. ಮನಾಲಿ ಅದ್ರ ನೆಕ್ಸ್ಟ್ ಹೋಗ್ತಾ ಚಂಡೀಗಢ ಹೋಗ್ತಾ ಯಾವ್ದಾದ್ರು ಸಿಟಿ ಸಿಗುತ್ತೆ, ಹಳ್ಳಿಗಳು ಸಿಗುತ್ತೆ, ಅಲ್ಲಿ ಎಕ್ಸ್ಪ್ಲೋರ್ ಮಾಡೋಣ ಅನ್ನೋ ಒಂದು ಪ್ಲಾನ್ ಇದೆ. ಸೊ ನಡೀರಿ, ಇನ್ನೇನೆಲ್ಲ ಬಾಯ್ಸ್ ಇನ್ನೇನು ಎದೊಳ್ತಾ ಇದಾರೆ. ಈಗ ಬಂಕಲ್ ನೋಡ್ಬೋದು, ನೆನ್ನೆನೆ ಬಂದು ಹುಡುಗರೆಲ್ಲ ಟೆಂಟ್ ಹಾಕೊಂಡಿದ್ದಾರೆ ಪೆಟ್ರೋಲ್ಗೋಸ್ಕರ. ಬೈಕರ್ಸ್ ಎಲ್ಲ ಕಾರೆಲ್ಲ ಬಂದು ಆಲ್ರೆಡಿ ವೇಟ್ ಮಾಡ್ತಾ ಇದ್ದಾರೆ ಪೆಟ್ರೋಲ್ಗೆ. ಇದು ತುಂಬಾ ಇಂಪಾರ್ಟೆಂಟ್ ಪೆಟ್ರೋಲ್ ಬಂಕ್. ಯೂಶಲಿ ಕ್ಯಾನ್ಗೂ ಎಲ್ಲ ಮೊನ್ನೆ ಕೊಡಲ್ಲ ಅಂತ ತುಂಬಾ ಕಾಂಟ್ರವರ್ಸಿ ಆಗಿತ್ತು. ಕ್ಯಾನಲ್ಲೆಲ್ಲ ಕೊಡಲ್ಲ, ಯಾಕೆ ಬೈಕರ್ಸ್ಗೆಲ್ಲ ಕ್ಯಾನಲ್ ತಗೊಳ್ಳೇಬೇಕು ಅಂದ್ರೆ ಜೆರಿ ಕ್ಯಾನಲ್ ಕೊಡಲ್ಲ ಅಂತ. ಹಾಗಾಗಿ ಹುಡುಗರು ಏನ್ ಮಾಡ್ತಾ ಇದ್ರು ಅಂದ್ರೆ ಪೆಟ್ರೋಲ್ ನ ಟ್ಯಾಂಕ್ ಫುಲ್ ಮಾಡಿ ಮತ್ತೆ ಪೈಪ್ ಇಂದ ಜೆರಿ ಕ್ಯಾನ್ಗೆ ತುಂಬಿಸ್ಕೊಂಡು ಕ್ಯಾರಿ ಮಾಡ್ತಾ ಇದ್ರು. ಒಂಥರ ಚೆನ್ನಾಗಿರುತ್ತೆ ಇದು ಟ್ರಾವೆಲಿಂಗ್. ಬಟ್ ಸಿಕ್ಕಾಪಟ್ಟೆ ಕಾಂಪ್ರಮೈಸ್ ಮಾಡ್ಕೋಬೇಕಾಗತ್ತೆ ಎಷ್ಟೊಂದು ವಿಷಯದಲ್ಲಿ. ಅಂದ್ರೆ ಒಂದೊಂದ್ಸತಿ ನಾವು ಒಂದ್ ದಿವಸ ಸ್ನಾನ ಮಾಡಕ್ಕೆ ಆಗಲ್ಲ, ಬಾತ್ರೂಮ್ ಎಲ್ಲ ನಿಮ್ಗೆ ಟಾಯ್ಲೆಟ್ ಎಲ್ಲಾ ಕಡೆ ಸಿಗಲ್ಲ. ಈ ತರ ಪೆಟ್ರೋಲ್ ಬಂಕ್ ಅಥವಾ ಹೋಟೆಲ್ ಮೇಲೆ ಡಿಪೆಂಡ್ ಆಗಬೇಕು. ಕೆಲವು ಕಡೆ ಡೈರೆಕ್ಟ್ ಆಗಿ ಟಾಯ್ಲೆಟ್ ಯೂಸ್ ಮಾಡ್ತೀನಿ ಅಂದ್ರೆ ಅದಕ್ಕೆ ಬಿಡಲ್ಲ, ಮತ್ತೆ ಹೈಜೀನ್ ಇರಲ್ಲ. ಅದಕ್ಕೆ ಬೇಕಾಗಿರುವಂತ ಸ್ಯಾನಿಟೈಸರ್ ಆಗಿರ್ಬೋದು, ಟಿಶ್ಯೂ ಪೇಪರ್, ಟಾಯ್ಲೆಟ್ ಟಿಶ್ಯೂ ಪೇಪರ್, ವಾಟರ್ ಎಲ್ಲ ಯಾವಾಗೂ ರೆಡಿ ಇರಬೇಕು, ಕ್ಯಾರಿ ಮಾಡ್ತಾ ಇರಬೇಕು. ಬಟ್ ಒಂಥರ ಅಡ್ವೆಂಚರ್ ಲೈಫಲ್ಲಿ ಒಂದ್ಸತಿ ಆದ್ರೂ ಈ ತರ ಮಾಡಿದ್ರೆ ಚಾಲೆಂಜಿಂಗ್ ಆಗಿರುತ್ತೆ. ಇಂಥ ಸಿಚುವೇಶನ್ ಫ್ಯೂಚರ್ ಅಲ್ಲಿ ಬಂದಾಗ ಆ ಟೈಮಲ್ಲಿ ಏನ್ ಮಾಡ್ಬೋದು ಅನ್ನೋ ಒಂದು ಐಡಿಯಾ ನಮ್ಗಿರುತ್ತೆ. ರೈಡಿಂಗ್ ಫ್ರೆಂಡ್ಸ್ ರಾಯಚೂರಿಂದ ರಾಯಚೂರಲ್ಲ ಬ್ರೋ, ರಾಯಚೂರಿಂದ ಬಂದಿದ್ದಾರೆ ಬ್ರೋ. ನಿಮ್ಮ ಹೆಸರು? ಸಂಜೀವ್. ನಿಮ್ಗೆ ಇದು ಕ್ಲಾಸಿಕ್ 350 ಸೂಪರ್ ಬ್ರೋ. ನಿಮ್ಮ ಹೆಸರು? ಶಿವಸಾಗರ್. ನಿಮ್ದು ಡ್ಯೂಕ್ 250 ಬ್ರೋ. ನಿಮ್ಮ ಹೆಸರು? ವಿಷ್ಣು. ನಿಮ್ದು ಯಾವ್ದು? ಡ್ಯೂಕ್ 390 ಅಲ್ವಾ? ಓಹೋ. ರಾಯಚೂರಿಂದ ಬೈ ರೋಡ್ ಬಂದಿದ್ದಾರೆ. ಕ್ರೇಜಿ ಎಕ್ಸ್ಪೀರಿಯನ್ಸ್ ಇದು. ಇವತ್ತು ಮನಾಲಿ ಹೋದ್ರೆ ಮುಗೀತು. ಚಂಡೀಗಢ ನಾಳೆ, ಚಂಡೀಗಢ ಅದೇನ ಮತ್ತೆ ಬೈ ರೋಡು. ಓಹೋ ಇವೆಲ್ಲ ಲೈಫ್ ಟೈಮ್ ಮೆಮೊರಿ. ಮತ್ತೆ ಈ ರೀತಿ ಎಲ್ಲ ಮಾಡಕ್ ಆಗೋದೇ ಇಲ್ಲ. ಎಲ್ಲೇನು ಪ್ರಾಬ್ಲಮ್ ಆಗಿಲ್ಲ ಅಲ್ಲ, ಆರಾಮಾಗಿ ಸರಿ ಆಫ್ ರೋಡ್ ಎಲ್ಲ ಮಾಡೋರೆ. ಇದರಿಂದ ಇಲ್ಲಿ ನೂಬ್ರಾ ವ್ಯಾಲಿಯಿಂದ ಬರ್ಬೇಕಾದ್ರೆ ಯಾವ್ದೋ ಇನ್ನು ಅಲ್ಲಿ ಲ್ಯಾಂಡ್ ಸ್ಲೋಡ್ ಆಗಿ ಇನ್ನೊಂದು ಆಫ್ ರೋಡ್ ನುಗ್ಬಿಟ್ಟಿದ್ದಾರೆ. ಸಕ್ಕದ ಎಕ್ಸ್ಪೀರಿಯನ್ಸ್ ಅಂತೆ. ಸೂಪರ್. ನಿಮ್ದು ಇನ್ಸ್ಟಾಗ್ರಾಮ್ ಏನಾದ್ರು ಇದೆಯಾ ಬ್ರೋ? ಹೇಳಿ ಬ್ರೋ. ನಿಮ್ _V_Sagar00 ಅಲ್ಲೆಲ್ಲ ಸ್ಟೋರೀಸ್ ಎಲ್ಲ ಹಾಕಿದ್ದೀರಾ ಇದ್ರದ್ದೆಲ್ಲ? ಓಕೆ, ನೋಡಿ ಚೆಕ್ ಮಾಡಿ. ಸಕ್ಕದ ಅಡ್ವೆಂಚರ್ ಮಾಡಿದ್ದಾರೆ. ಒಂದ್ ಗಾಡಿಲಿ ಒಬ್ರು ಬಂದ್ರೆ ಬೆಸ್ಟ್ ಬ್ರೋ. ಅದು ಆರಾಮಾಗಿ ಬಿದ್ರು ಮಾಡಿದ್ರು ನೀಟಾಗಿ ಇದು ಮಾಡ್ಬೋದು. ಇಬ್ಬಿಬ್ರು ಆದ್ರೆ ಕಷ್ಟ ಆಗ್ಬಿಡುತ್ತೆ. ನಮ್ಮ ಹಿಂದ್ಗಡೆ ಇರೋದು ಟೆನ್ಷನ್, ನಿದ್ದೆ ಮಾಡ್ತಾವ್ ಕೂತವನ್ನ ಗೊತ್ತಾಗಲ್ಲ. ಇವತ್ತಿಗೆ ಎಷ್ಟು ದಿವಸ ಆಯ್ತು ಬ್ರೋ? ಇವತ್ತಿಗೆ 13ನೇ ದಿನ. ಇವತ್ತಿಗೆ 13 ದಿವಸ. ಪರವಾಗಿಲ್ಲ. ನಾವು ಇವತ್ತಿಗೆ 15ನೇ ದಿವಸ, ಬಟ್ ಇವ್ರು 13ನೇ ದಿವಸಕ್ಕೆ ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟ್ ಮಾಡಿ ಅಲ್ಲಿ ರಾಯಚೂರು ಅಂದ್ರೆ ಇನ್ನೊಂದ್ ದಿನ 3-4 ದಿವಸ ಬೇಕಾ? 5 ದಿನ. ಇನ್ನು 5 ದಿವಸ ರಾಯಚೂರಿಗೆ. ಅಂದ್ರೆ 14, 15, 16, 17, 18, 19 ದಿವಸಕ್ಕೆ ಫುಲ್ ಟ್ರಿಪ್ಪೇ ಮುಗಿಸ್ಬಿಟ್ಟಿದ್ದಾರೆ. ಮನೇಲಿ ಏನು ಎಕ್ಸ್ಪ್ಲೋರ್ ಮಾಡಲ್ಲ? ಮಾಡ್ತೀವಿ. ಹೌದಾ? ಅಲ್ಲೇ ಸ್ಟೇ ಮಾಡ್ತೀವಿ. ಅಲ್ಲೇ ಸ್ಟೇ ಮಾಡ್ತೀರಾ? ಶಿಂಕುಲ ಟಾಪ್ ನೋಡ್ತೀವಿ ಫಸ್ಟ್. ಶಿಂಕುಲ ಟಾಪ್ ಆದ್ಮೇಲೆ ಸ್ವಲ್ಪ ಮನಾಲಿಯಲ್ಲಿ ಸ್ಟೇ ಮಾಡ್ಬೇಕು. ಮನಾಲಿ ಸ್ಟೇ ಮಾಡಿ ಹೋಗ್ತೀರಾ? ಸರಿ ಬ್ರೋ, ಆಲ್ ದ ಬೆಸ್ಟ್, ಹ್ಯಾಪಿ ಜರ್ನಿ. ಆರಾಮಾಗಿ ಹೋಗಿ, ಓಕೆನಾ? ಸೇಫ್ ಆಗಿ ಹೋಗಿ, ಸೇಫ್ ರೈಡ್. ಸೊ ಇವಾಗ ಇಲ್ಲಿ ಪೆಟ್ರೋಲ್ ಬಂಕ್ ಬಂದ್ವಿ ನಾವು. ಹಂಗೆ ಫ್ರೆಂಡ್ಸ್ ಸಿಕ್ಕಿದ್ರು ಎಲ್ಲ, ನಮ್ಮ ರೈಡರ್ಸ್ ಬಡಿ ಅಲ್ವಾ, ಮಾತಾಡ್ಸ್ಕೊಂಡು
ಅವ್ರದ್ದು ಹೆಂಗಿತ್ತು ಜರ್ನಿ ಏನು ಎತ್ತ ಅಂತೆಲ್ಲ ಕೇಳ್ಕೊಂಡು ವಾಶ್ರೂಮ್ ಯೂಸ್ ಮಾಡೋ ಅಂತ ಬಂದಿದ್ದೀನಿ. ವಾಶ್ರೂಮಲ್ಲಿ ನೀರಿಲ್ಲಂತೆ, ನೀರು ಆನ್ ಮಾಡಬೇಕು. ನೀರು ಆನ್ ಮಾಡಿದ್ರೆ ವಾಶ್ರೂಮ್ ಯೂಸ್ ಮಾಡ್ಕೊಂಡು ಮತ್ತೆ ಮುಂದೆ ಎಲ್ಲ ಹೋಗಿ ಸ್ನಾನ ಮಾಡ್ಕೊಂಡು ಹೊರಡ್ಬೇಕು. ನಿಯಮದಿಂದ ಹೊರಡ್ತಾ ಇದೀವಿ. ನೋಡಿ ಅಲ್ಲಿ ಹೆಂಗೆ ಮಳೆ ಆಗ್ತಿದೆ, ಒಳ್ಳೆ ಮಳೆ. ಜಸ್ಪಾದಲ್ಲಿ ಏನಾರ ನಮ್ಗೆ ಮಳೆ ಸಿಕ್ಕಿದ್ರೆ ಪ್ರಾಬ್ಲಮ್ ಆಗುತ್ತೆ. ಇವತ್ತು ನಮ್ಮ ಟಾರ್ಗೆಟ್ ಇರೋದು ಮನಾಲಿ ರೀಚ್ ಆಗಕ್ಕೆ. ಇಲ್ಲಾಂದ್ರೆ ಅಟ್ಲೀಸ್ಟ್ ಜಸ್ಪಾದಲ್ಲಿ ಹೋಗಿ ಸ್ಟೇ ಆಗ್ಬೇಕು, ಇಲ್ಲ ಮನಾಲಿ ರೀಚ್ ಆಗ್ಬಿಡ್ಬೇಕು. ಸಿಟಿಯೋட ಎಂಟ್ರಿ ಆಗಿರೋ ಪರವಾಗಿಲ್ಲ, ಮನಾಲಿ ಎಂಟ್ರಿ ಆಗಿ ಎಲ್ಲರೂ ಟೆಂಟ್ ಹಾಕೋಬೇಕು. ಜಸ್ಪಾದಲ್ಲಿ ಚೆನ್ನಾಗಿರುತ್ತೆ ಅಲ್ಲ, ಲೊಕೇಶನ್ಸ್ ಮಸ್ತಾಗಿರುತ್ತೆ ಅಲ್ಲ. ಅಲ್ಲೆಲ್ಲ ಫುಲ್ ಗ್ರೀನರಿ ಇರುತ್ತೆ, ಫುಲ್ ಮರಗಳೆಲ್ಲ ಸಿಗ್ತವೆ. ನೋಡೋಣ. ಅಲ್ಲಾಡ್ಸ್ ತುಂಬುವರೆಗೂ ಅಲ್ಲಾಡ್ಸ್. 36 ಲೀಟ್ರ್ ಆ ಕಡೆ ಎಲ್ಲ ಮಿಸ್ಟ್ ಇರ್ಬೋದು, ಸ್ನೋ ಸಿಗ್ಬೋದು, ನಮ್ಗೆ ಹೇಳೋಕ್ಕಾಗಲ್ಲ. ಅಲ್ಲಿ ಕೆಫೆಗೆ ಬಂದ್ವಿ. ಇಲ್ಲಿ ನೋಡಿ ನಮ್ಮ ಕನ್ನಡದವರು ಬೆಳಗಾಮವ್ರು ಸಿಕ್ಕಿದ್ರು. ಸರ್ ತುಂಬ ಖುಷಿ ಆಗುತ್ತೆ ಕನ್ನಡದವರೆಲ್ಲ ಸಿಕ್ಕಿದ್ರೆ ನಮಗೆ. ಸರ್ ಬೆಳಗಾಮಲ್ಲಿ ಸಂಪಗಾವ್ ಅಲ್ಲ? ಓಕೆ. ಊರಿಗೆ ಹೋಗಿಲ್ಲ ಸರ್? ಎಲ್ಲ ಹೋಗಿಲ್ಲ, ಹೋಗ್ಬೇಕು ಆಗಸ್ಟ್ ಹೋಗ್ಬೇಕು. ನಮ್ಮ ಕನ್ನಡದವ್ರು ಸಿಕ್ಕಿದ್ರೆ ತುಂಬ ಖುಷಿ. ಅದರಲ್ಲಿ ಈ ಕಡೆ ಎಲ್ಲ ಓಕೆ ಸರಿ ಬ್ರೋ. ಓಕೆ ಸರ್, ಥ್ಯಾಂಕ್ ಯು ಸರ್. ಕ್ಯಾಂಪಿಂಗ್ ಕನ್ನಡಿಗ ಅಂತ ಕ್ಯಾಂಪ್. ಎಷ್ಟು ಖುಷಿ ಆಗುತ್ತಲ್ಲ ಕನ್ನಡದಲ್ಲಿ ಸಿಕ್ಬಿಟ್ರೆ ಅದೇ ನಮಗೆ. ಅವ್ರಿಗೂ ಖುಷಿ, ನಮಗೂ ಖುಷಿ. ಗಾಳಿ ಮಾತ್ರ ಸರಿ ಹೊಡಿತಿದೆ ಗಾಳಿಗೆ. ಇಲ್ಲೇ ನಯಮ ರಿಪ್ಸ್ ಅಂತ ಹೇಳ್ಬಿಟ್ಟು ಕೆಫೆ. ಇಲ್ಲೇ ನಮ್ದು ಸ್ಟಿಕ್ಕರ್ ಕೂಡ ಹಾಕಿದೀವಿ. ನಾನು ಎಲ್ಲೆಲ್ಲ ನನ್ನ ಹೆಂಡತಿ ಕರ್ಕೊಂಡು ಹೋಗೋಕ್ಕಾಗಿಲ್ಲ, ಅಲ್ಲೆಲ್ಲ ನನ್ನ ಹೆಂಡತಿದು ನಂದು ಇರೋಂಥ ಕ್ಯಾಂಪಿಂಗ್ ಕನ್ನಡಿಗ ಸ್ಟಿಕ್ಕರ್ ಹಾಕಿದೀವಿ. ಬನ್ನಿ ಒಳಗಡೆ ನೋಡೋಣ ಹೇಗಿದೆ. ಸ್ವೀಟ್ಸ್ ಎಲ್ಲ ಇದೆ. ಏನೋ ಚಳಿ ಹಿಂಗಿದೆ. ಈಗ ಸ್ಟಾರ್ಟ್ ಆಗಿದೆ, ಈಗ ಬೆಳಗ್ಗೆ ಇರಲಿಲ್ಲ, ಇವಾಗ ಚಳಿ ಸ್ಟಾರ್ಟ್ ಆಗಿದೆ. ಚೆನ್ನಾಗಿದೆ ಇದು. ಎಲ್ಲ ಸೆಲ್ಫರ್ವು ಕೇಳದವ್ರು ಇದ್ದಾರೆ, ಇಲ್ಲಿ ಮೇಂಟೈನ್ ಮಾಡ್ತಿರೋದು. ಬೇರೆ ಮ್ಯೂಸಿಕ್ ಹಾಕ್ಬೇಕಿದೆ, ಮ್ಯೂಸಿಕ್ ಪ್ಲೇ ಆಗ್ತದೆ. ಚಲೋ ಬಿಟ್ಟರೆಲ್ಲ ಮಗ ಇದು. ಚಲೋ ಬಿಟ್ಟರೆ ಬಂದಿದೆ. ಫೈನಲ್ ಆಗಿ ನಮಗೆ ಕಲ್ಯಾಣ ಅಂತೂ ಕೊಡ್ಸೋಕ್ಕಾಗಿಲ್ಲ. ನಮ್ಗೆ ಇಂಡಿಯನ್ ಆರ್ಮಿ ಕ್ಯಾಂಪಲ್ಲಿ ಸಿಕ್ಕಿದೆ ಇದು ಚೊಲೆ ಬಿಟ್ಟರೆ. ಫ್ರೆಶ್ ಇವಾಗ ತಾನೆ ಮಾಡಿರೋದು. ಮನೆ ತಿನ್ನೋಣ ಅಂತ ಇಷ್ಟು ದಿನದಲ್ಲಿ ಇವತ್ತು ಬಾಯಲ್ಲಿ ನೀರು ಇಳಿತಿದೆ. ಯಾಕೆ ಹೇಳೋ, ತಿಂತೀವಿ ಅನ್ಕೊಂಡು ಸಿಕ್ಕಿಲ್ವಲ್ಲ, ಇವತ್ತು ಫೈನಲ್ ಆಗಿ ಸಿಕ್ಕಿದೆ. ಹಾಗಾಗಿ ಇವತ್ತು ಬಾಯಲ್ಲಿ ನೀರು ಇಳಿತಿದೆ. ಸೂಪರ್ ಆಗಿದೆ ಮಾತ್ರ. ಕೊನೆಗೂ ನೋಡಿ, ನೀವಂತೂ ಕೊಡ್ಸಿಲ್ಲ. ಮಾತು ಕೊಟ್ಟ ಮೇಲೆ ಸಿಗುತ್ತೆ ಅದು. ನೀವು ತಿನ್ಲಿಲ್ಲ ಅವತ್ತು, ನಾನು ಏನ್ ಮಾಡ್ಲಿ? ನಾವು ಕೊಡಿಸ್ತಾ ಇದೀವಿ. ಇವತ್ತು ಆಪ್ಷನ್ ಇಲ್ಲ, ನಮ್ಗೆ ಇದೇ ತಿನ್ಬೇಕು. ಒಂದೇ ಪೂರಿ ಅನ್ಕೊಂಡ್ರೆ ಇಷ್ಟು ದೊಡ್ಡದು 2 ಪೂರಿ ಕೊಟ್ಟವ್ರೆ ಇವರು. ಒಂದಕ್ಕೆ ಹೊಟ್ಟೆ ತುಂಬ ಹೋಗ್ತಿದೆ, ಅಷ್ಟು ಚೆನ್ನಾಗಿದೆ. ಮಧ್ಯಾಹ್ನ ಊಟ ಸ್ಕಿಪ್ಪೇ ನಾವು ಮೋಸ್ಟ್ಲಿ ಅಲ್ಲ. ನೀವೇನಾದ್ರು ಈ ಕಡೆ ಬಂದರೆ ಈ ಆರ್ಮಿ ಕ್ಯಾಂಪಲ್ಲಿ ತಿನ್ನಿ, ನಿಮಗೆ ಕಡಿಮೆನೂ ಇದೆ, ತುಂಬ ಟೇಸ್ಟಿಯಾಗಿದೆ. ಓಕೆ, ಊಟ ಮಾಡಿ ಬ್ರೇಕ್ಫಾಸ್ಟ್ ಮಾಡಿದ್ವಿ, ಸೂಪರ್ ಆಗಿತ್ತು. ಹಾಗೆ ಇನ್ನೊಂದು ಖುಷಿ ಏನಂದ್ರೆ ಇಲ್ಲಿ ನಮಗೆ ಸರ್ ಕೇರಳದವರು. ಸರ್ ವಿಚ್ ಸ್ಟೇಟ್ ಸರ್? ವಿಚ್ ಸಿಟಿ ಕೇರಳ? ಕೊಲ್ಲಂ. ಓಕೆ, ಲಾಸ್ಟ್ ಟೈಮ್ ಐ ವೆಂಟ್ ದೇರ್. ಅಯ್ಯಪ್ಪ ಸ್ವಾಮಿ ದೇರ್ ಓನ್ಲಿ ರೈಟ್? ಓಕೆ, ಐ ಹ್ಯಾವ್ ಮೈ ಫ್ರೆಂಡ್ಸ್ ಇನ್ ಕೊಲ್ಲಂ. ಇಟ್ ವಾಸ್ ಗುಡ್ ಸರ್. ಆಲ್ ಫುಡ್ ಎವ್ರಿಥಿಂಗ್ ಇಸ್ ಮೇಂಟೈನ್ ಬೈ ಆರ್ಮಿ ಇಟ್ ಸರ್. ಎಲ್ಲ ಆರ್ಮಿನೇ ಮೇಂಟೈನ್ ಮಾಡೋದಂತೆ. ತುಂಬ ಚೆನ್ನಾಗಿದೆ. ಅಲ್ಲಿಂದ ನೀವೊಂದು ಸ್ವಲ್ಪ ದೂರ ಬಂದರೆ ಒಂದು ಆರ್ಮಿ ಕ್ಯಾಂಪ್ ಸಿಗುತ್ತೆ. ಅಲ್ಲೇ ರೈಟ್ ಸೈಡಲ್ಲೇ ನಿಮಗೆ ನಯಮ ರಿಪ್ಸ್ ಅಂತ ಒಂದು ಕೆಫೆ ಸಿಗುತ್ತೆ. ಕಾಫಿ ಮತ್ತೆ ಸ್ನ್ಯಾಕ್ಸು ಎಲ್ಲ ಐಟಮ್ಸ್ ಸಿಗುತ್ತೆ. ನೋಡ್ಬೋದು, ಸ್ವೀಟ್ಸ್ ಎಲ್ಲ ಇದೆ. ನಮಗಂತೂ ತುಂಬ ಖುಷಿ ಆಯ್ತು. ಹೆಂಗ್ ಮಗ? ಚೆನ್ನಾಗಿತ್ತಲ್ಲ, ಒಳ್ಳೆ ಹೆವಿ ಬ್ರೇಕ್ಫಾಸ್ಟ್. ಇನ್ನು ನೆಕ್ಸ್ಟ್ ಲಂಚ್ ಬೇಕಾದ್ರೆ ಸ್ಕಿಪ್ ಮಾಡ್ಬಿಡ್ಬೋದು ನಾವು. ಓಕೆ ಸರಿ, ಬನ್ನಿ ಇವಾಗ ಬಿಲ್ ಮಾಡಿಬಿಟ್ಟು ಇಲ್ಲಿಂದ ನೆಕ್ಸ್ಟ್ ಜರ್ನಿ ಕಂಟಿನ್ಯೂ ಮಾಡೋಣ. ಓಕೆ, ಸೂಪರ್ ಬ್ರೇಕ್ಫಾಸ್ಟ್ ಆಯ್ತು. ಅಬ್ಬಾ, ನನಗಂತೂ ಫುಲ್ ಹೆವಿ ಅಲ್ಲ. ಸೊ ಹಂಗೆ ಇಲ್ಲಿ ನೋಡ್ಬೋದು, ನಮ್ಮ ಸ್ಟಿಕ್ಕರ್ ಕೂಡ ಹಾಕಿದ್ದೀವಿ ಧೀರಜ್ದು ಮತ್ತು ನಮ್ಮದು ಬೈಕರ್ಸ್ ವಾಲಲ್ಲಿ. ನಿಮ್ಮ ಕ್ಯಾಂಪಿಂಗ್ ಕನ್ನಡಿಗ ಹಿಮಾನ್ ಅಂತೂ ಕರ್ಕೊಂಬರೋಕ್ಕಾಗಲಿಲ್ಲ. ಅಟ್ಲೀಸ್ಟ್ ಈ ರೀತಿ ಆದರೂ ಹಿಮಾನ್ ತೋರ್ಸೋಣ ಅಂತ ಹೇಳ್ಬಿಟ್ಟು ನನ್ನೊಂದು ಏನೋ ಆಸೆ. ಹೋಗೋಣ ಬನ್ನಿ ಇಲ್ಲಿಂದ. ಈಗ ಸೀದಾ ಫಸ್ಟ್ ಟೈಮ್ ಬೈ 300 ರೂಪಾಯಿಗೆ ನಮ್ಮ ಮುಗ್ದೋಗಿರೋದು ಬ್ರೇಕ್ಫಾಸ್ಟ್. ಅಲ್ಲಿಂದ ಎಷ್ಟು ಒಂದು 5 ಕಿಲೋಮೀಟರ್ ಬಂದಿದ್ದೀವ ಬೈ? ಅಷ್ಟೇ 5 ಕಿಲೋಮೀಟರ್ ಬಂದ್ರೆ ನಿಯಮ ಸಿಟಿ ದಾಟಿ ಈ ಕಡೆ ಬರಬೇಕು. ಈ ಕಡೆ ಬಂದ್ರೆ ಮಿಲಿಟರಿ ಬೇಸ್. ಫುಲ್ ಅದು ಶಾಡೋ ಹಂಗೆ ಕಾಣ್ತಾ ಇರೋದಲ್ಲ, ಬ್ಲ್ಯಾಕ್ ಆಗಿ ನೆರಳಿಗೆ ಬ್ಲ್ಯಾಕ್ ಕಾಣ್ತಾ ಇದೆ. ಇದು ಗ್ರೀನು ಇದೆ, ಸ್ವಲ್ಪ ಶೇಡ್ ಇದೆ ಅಷ್ಟೇ. ಗ್ರೀನೇ ಇದೆ, ಕೂತ್ಕೊಳಕ್ಕಾಗಲ್ಲ ಕೊಡೋ. ಈಗ ಹೊಟ್ಟೆ ಅಮುಕ್ ಬಿಡುತ್ತೆ, ಅಷ್ಟು ಇದಾಗಿದೆ. ಮನಾಲಿವರೆಗುನಾ ಅಷ್ಟೇ. ಇಲ್ಲಿ ಒಳ್ಳೊಳ್ಳೆ ಗಾಡಿಗಳಿದೆ ಗುರು. ಆ ಥರದೊಂದು ಗಾಡಿ ನಮ್ಗೆ ಕೊಟ್ಬಿಟ್ರೆ ಕ್ಯಾಂಪಿಂಗ್ ಮಾಡಕ್ಕೆ ಸಕ್ಕತ್ತಾಗಿರುತ್ತೆ. ನೋಡಿ ಎಷ್ಟು ಸಕ್ಕತ್ತಾಗಿದೆ ಸೀನ್ ನೋಡೋಕ್ಕೆ. ಆ ಕಡೆ ಬರಡು ಭೂಮಿ, ಈ ಕಡೆ ನೀರು, ಹಸಿರು. ಇನ್ನು ಹೋಗ್ತಾ ಎಲ್ಲ ಫುಲ್ ಹಿಂಗೆ ಗ್ರೀನರಿ ಸಿಗುತ್ತೆ ನಮಗೆ. ಯಾಕಂದರೆ ಹಿಮಾಚಲ್ ಎಂಟ್ರಿ ಆಗ್ತೀವಲ್ಲ, ಹಿಮಾಚಲ್ ಜಸ್ಪಾ ಎಲ್ಲ ಕಂಪ್ಲೀಟ್ ಡಿಫ್ರೆಂಟ್. ಲ್ಯಾಂಡ್ಸ್ಕೇಪೇ ಬೇರೆ. ಎಷ್ಟು ಚೆನ್ನಾಗಿದೆ ಗುರು ಪ್ರಕೃತಿ. ನಮ್ಮ ಮಲೆನಾಡೇ ಚಂದ ಅಂತ ಹೇಳ್ತೀವಿ, ಬಟ್ ಇದು ಒಂಥರ ಡಿಫ್ರೆಂಟು. ಅಲ್ಲೆಲ್ಲ ಗಿಡ ಮರ ಕಾಡು, ಅದ್ರ ಜೊತೆ ಗ್ರೀನ್ ಹಸಿರು. ಇಲ್ಲಿ ಬರೀ ಗುಡ್ಡ ಕಾಡು, ಅದ್ರ ಮಧ್ಯದಲ್ಲಿ ಹಸಿರು. ಇದು ನೋಡೋದೇ ಚೆಂದ ಒಂಥರ. ಒಂದು ಪೊಲೀಸ್ ಚೆಕ್ ಪೋಸ್ಟ್ ಇದೆ. ಚೆಕ್ ಪೋಸ್ಟ್ ಪಕ್ಕದಲ್ಲೇ ಒಂದು ರೋಡ್ ಹೋಗಿದೆ. ಈ ಬ್ರಿಡ್ಜ್ ಸಿಗುತ್ತೆ. ಈ ರೋಡೇ ಹೋದರೆ ಈ ರೋಡಿಂದ ನಾವು ಮನಾಲಿ ಕಡೆಗೆ ಹೋಗ್ತಾ ಇದ್ದೀವಿ. ಏನು ಬೈಯೋದಿಲ್ಲ,
ಟೆಂಪ್ರರಿ ಬೀಚ್ ನೋಡಿ. ಇಲ್ಲಿ ಏನು ಕಾಣ್ತಾ ಇದೆಯಲ್ಲ, ಇದೆಲ್ಲ ಜನ ಊರು ಇದ್ದು ಬಿಟ್ಟೋಗಿರೋದು ಅನ್ಕೋತಾ ಇದೆ. ಬಟ್ ಆಕ್ಚುಲಿ ಆಗಿ ಇದೆಲ್ಲ ಏನಂದ್ರೆ ಕುರಿ ಕಾಯೋರು ಏನ್ ಮಾಡ್ತಾರೆ, ಆ ಸೀಸನ್ ವೈಸ್ ಅಲ್ಲಿ ಕುರಿ ಕಾಯ್ತಾರೆ. ಕುರಿಗಳನ್ನ ಕೂಡಾಕಕ್ಕೆ ಮಾಡ್ಕೊಂಡಿರೋದು ಇದು. ಸ್ನೋಫಾಲ್ ಆಗ್ತಾ ಇದೆ. ಕೂಗ ವ್ಯಾಲಿಯಲ್ಲಿ ಇದೀವಿ ನಾವು ಇವಾಗ. ಅಲ್ಲಲ್ಲಿ ನಿಮ್ಗೆ ಹಿಂಗೆ ಕಲ್ಲಲ್ಲಿ ಒಂಥರ ಗೂಡು ಮಾಡಿ ತರ ಕಾಣಿಸುತ್ತಲ್ಲ, ಇದೆಲ್ಲ ಬಂದ್ಬಿಟ್ಟು ಕುರಿ ಮೇಯಿಸೋರು ಕುರಿಗಳು ಕೂಡಾಕೊಳ್ಳೋಕೆ. ಆಗಿನ ಕಾಲದಲ್ಲಿ ನಾವು ಈಗಲೂ ಉತ್ತರ ಕರ್ನಾಟಕದ ಕಡೆ ಎಲ್ಲ ಹಂಗೆ ಹೊರಟ್ಬಿಟ್ರೆ 6 ತಿಂಗಳು 1 ವರ್ಷ ಮನೆ ಕಡೆ ಬರೋದೆಲ್ಲ, ಕುರಿ ಮೇಯಿಸ್ಕೊಂಡು ಸಂಚಾರ ಮಾಡ್ತಾರೆ ಕುರಿಗಳ ಜೊತೆ. ಅದೇ ಥರ ಇಲ್ಲೂ ಅಷ್ಟೇ ಹಾಗೆ ಇದೆಲ್ಲ ಅವ್ರು ಅದಕ್ಕೋಸ್ಕರ ಮಾಡ್ಕೊಂಡಿರೋ ಜಾಗ. ಆ ಕಡೆ ಎಲ್ಲ ಫುಲ್ಲು ಕ್ಲೈಮೇಟೇ ಚೇಂಜ್ ಆಗಿ ಹೋಗ್ಬಿಟ್ಟಿದೆ. ಇಲ್ಲಿ ಆಚೆ ಒಂದು ನಿಮಿಷ ಬಿಸಿಲು ಅಂತ ಎಳಿತೀವಿ, ಮತ್ತೆ ಫುಲ್ ಕಂಪ್ಲೀಟ್ ಚಳಿ. ಆ ಗ್ರೀನ್ ಕಾಣ್ತಿದೆ ನೋಡಿ ನಿಮಗೆಲ್ಲ, ಅದು ಆ್ಯಕ್ಚುಲಿ ಸೀಸನ್ ಟೈಮಲ್ಲಿ ಫುಲ್ಲು ನೀರಿರುತ್ತೆ. ಅದ್ರ ಮೇಲೆ ಓಡ್ಬಿಟ್ರೆ ಬೌನ್ಸ್ ಆಗ್ತಾ ಇರುತ್ತೆ. ಇವಾಗೆಲ್ಲ ಡ್ರೈ ಆಗಿಬಿಟ್ಟು ಅದಕ್ಕೆ ನಾವು ಇಳಿದು ಹೋಗ್ತಾ ಇಲ್ಲ. ಬಟ್ ತುಂಬ ಚೆನ್ನಾಗಿರುತ್ತೆ ಅದು ಆ್ಯಕ್ಚುಲಿ. ಎಲ್ಲ ಕುರಿ ಮೇಯಿಸೋದು. ಇವಾಗ ಎಂಟ್ರಿ ಆಗ್ತಾ ಇದೀವಿ ನಾವು ಸರ್ಚು ಮಹಲ್. ಇಲ್ಲಿಂದ ಫುಲ್ ಲ್ಯಾಂಡ್ಸ್ಕೇಪ್ ಮತ್ತೆ ಫುಲ್ ಚೇಂಜ್ ಆಗುತ್ತೆ. ಈ ಜಂಕ್ಷನ್ ಇದೆಯಲ್ಲ, ಸರ್ಚು ಜಂಕ್ಷನ್ ಇದು. ಈ ಜಂಕ್ಷನ್ ಆದ್ಮೇಲೆ ಏನು ಸಿಗಲ್ಲ. ಲಾಸ್ಟ್ ಟೈಮ್ ಈ ಜಂಕ್ಷನ್ ಅಲ್ಲಿ ನಾವು ಕಾಫಿ ಕೂಡ ಕುಡಿಲಿಲ್ಲ. ನಾನು ಹಿಮ ಬಂದಾಗ ಹಂಗೆ ಬಂದ್ಬಿಟ್ಟಿದ್ದೆ. ಆಮೇಲೆ ಸೀದಾ ನಾವು ನೆಕ್ಸ್ಟ್ ಟೆಂಟ್ ಹಿಮಾಚಲ್ ಮತ್ತೆ ಲದಾಖ್ ಬಾರ್ಡರ್ ಕ್ರಾಸ್ ಮಾಡಿ ಪೆಟ್ರೋಲ್ಗೆಲ್ಲ ಪ್ರಾಬ್ಲಮ್ ಆಗಿ ತುಂಬಾ ಒದ್ದಾಡ್ಬಿಟ್ಟಿದ್ವಿ. ಅಲ್ಲಿ ಏನ್ ಚಳಿ ಅಂದ್ರೆ ಚಳಿ, ಅದು ಆ ತರ ಆಗ್ಬಿಟ್ಟಿತ್ತು. ಇದೆಲ್ಲ ಹೊಸ್ದಾಗಿ ಮಾಡಿದ್ರೆ ಆ ಟೈಮಲ್ಲಿ ರೋಡ್ಸ್ ಏನು ಮಾಡಿರಲಿಲ್ಲ. ನಿಕುಲಾ ಪಾಸ್ ಅಂತ ಏನೋ ಬರುತ್ತೆ, ಅದು ಪ್ರೊನೌನ್ಸಿಯೇಷನ್ ಕರೆಕ್ಟ್ ಇದೆಲ್ಲ ಗೊತ್ತಿಲ್ಲ. ಅದರಿಂದ ಇಳಿತಾ ಇದೀವಿ, ಅದು ಕ್ರಾಸ್ ಮಾಡಾಯ್ತು. ನೆಕ್ಸ್ಟ್ ಬಂದ್ಬಿಟ್ಟು ಘಾಟಾ ಲೂಪ್ ಅಂತ ಬರುತ್ತೆ. ಎಷ್ಟು ಸ್ಕೇರಿ ಆಗಿರುತ್ತೆ ಅಂತ ಹೇಳಿದ್ರೆ ಅಷ್ಟು ಸ್ಕೇರಿ ಆಗಿರುತ್ತೆ. ಚಿಕ್ಕ ರೋಡು, ಇದ್ರೊಳಗಡೆ ನಿಂಗೆ ಕೆಳಗಡೆ ಇಳಿದು ಅದಾದ್ಮೇಲೆ ಎಂಟ್ರಿ ಆಗ್ತೀವಿ ಅದು. ಸೊ ಇದಿನ್ನೂ ಅಲ್ಲ, ಇಲ್ಲಿಂದ ಅಲ್ಲಿ ಕಾಣ್ತದೆ ನೋಡಿ ರೋಡು, ಅದು ಘಾಟಾ ಲೂಪ್ಸ್ ಅಂತ. ಇವಾಗೆಲ್ಲ ತಾರ್ ಆಗಿದೆ. ಲಾಸ್ಟ್ ಟೈಮ್ ತಾರ್ ಇರಲ್ಲ, ಬರೀ ಮಣ್ಣು. ಆ ರೋಡೇ ನಮ್ಗೆ ಇನ್ನೂ ಸಖತ್ ಸ್ಕೇರಿ ಆಗಿರೋದು. ಮ್ಯಾಪಲ್ಲಿ ತೋರಿಸೋದು ಝೂಮ್ ಮಾಡೋದು ಬರುತ್ತೆ. ಇಲ್ಲಿಂದ ನಮ್ಗೆ ಸ್ಟಾರ್ಟ್ ಆಗುತ್ತೆ ಘಾಟಾ ಲೂಪು. ಇವಾಗ ನೋಡಿ ಎಲ್ಲ ನೀಟಾಗಿ ಸ್ವಲ್ಪ ಹಾರ್ಡ್ ರೋಡ್ ಇದೆ. ಲಾರಿನೊಬ್ಬ ಬಂದ್ಬಿಟ್ಟು ನಮ್ಗೆ ಜಾಗನೇ ಕೊಡ್ತಾ ಇರಲಿಲ್ಲ. ಫುಲ್ಲು ನಾವು ಹಿಂಗೆ ಹೋಗ್ತಾ ಇದೀವಿ, ಅವ್ನು ಫುಲ್ ನಮ್ಮ ಕಡೆಗೆ ಬಂದ್ಬಿಟ್ಟಿದ್ದ. ಇದನ್ನ ದಾಟ್ಬಿಡ್ತು ಅಂದ್ರೆ ನಾವು ಹಿಮಾಚಲ್ ಎಂಟ್ರಿ ಆಗಿ ಮತ್ತೆ ಲದಾಖ್ ಎಂಟ್ರಿ ಆಗಿ ಮತ್ತೆ ಹಿಮಾಚಲ್ ಎಂಟ್ರಿ ಆಗ್ತೀವಿ. ಒಂದು 5 ಕಿಲೋಮೀಟರ್ಸ್ ರೇಡಿಯಸ್, 10 ಕಿಲೋಮೀಟರ್ ರೇಡಿಯಸ್ ಸುಮ್ಮನೆ ಹಿಂಗೆ ಬಂದು ಹಿಂಗೆ ಹೋಗ್ತೀವಿ. ರೋಡ್ ಹಂಗೆ ಹೋಗುತ್ತೆ. ಮತ್ತೆ ಎಂಟ್ರಿ ಎಕ್ಸಿಟ್ ಸಾಲ್ಬೇಕು. ಇದಾದ್ಮೇಲೆ ಇಳಿತೀವಲ್ಲ ರೋಡು, ಅದೇ ಇರೋದು. ಇದೊಂದು ಇಳಿದು ಬಿಟ್ರೆ ನಮಗೆ ಸರ್ಚುವರೆಗೂ ಏನೋ ಪ್ರಾಬ್ಲಮ್ ಇಲ್ಲ. ಸರ್ಚುವಿಂದ ಮುಂದೆ ಮತ್ತೆ ಮೌಂಟೇನ್ಸ್ ಬರ್ತವೆ, ಸ್ನೋ ಮೌಂಟೇನ್ಸ್. ಅದನ್ನ ಹತ್ತಿ ಇಳಿತೀವಿ ಮನೆನೇ ಹೋಗೋ ಟೈಮಲ್ಲಿ. ಅವಾಗ ಮತ್ತೆ ಇದೇ ಥರ ಘಾಟ್ ಸಿಗುತ್ತೆ. ಬೈಕ್ ಓಡಿಸ್ಬೇಕಾದ್ರೆ ಅಂತೂ ಮೈಯೆಲ್ಲ ಕಣ್ಣಾಗಿರ್ಬೇಕು. ಕಾರೆಲ್ಲ ಪ್ಯಾನಿಕ್ ಆಗಬಾರ್ದು ಅಷ್ಟೇ. ಗೇರ್ ಎಲ್ಲ ಹಾಕೊಂಡು ಇದು ಮಾಡಿ, ಇಂಜಿನ್ ಆನ್ ಮಾಡಬೇಡಿ, ಗೇರ್ ಬ್ರೇಕಲ್ಲಿ ಬನ್ನಿ ಅಷ್ಟೇ. ಇವ್ರ ಫ್ರೆಂಡ್ಸ್ ಅದೇ ಸಿಕ್ಕಿದ್ರಲ್ಲ ಬೆಳಗ್ಗೆ ಬಂಕಲ್ಲಿ ಮಾತಾಡ್ಸಿದ್ದ ನಾನು, ಅವರೇ ಅದೇ ಹೇಳಿತು. ಫುಲ್ಲು ನೋಡಿ ಇಲ್ಲಿ ಲಾರಿ ಇದಾಗಿದೆ. ಇಲ್ಲಿ ಏನೋ ಬಿತ್ತು ಅನ್ನೋ ರಿಕವರಿ ಏನಿಲ್ಲ ಅಷ್ಟೇ. ಟೈರ್ ಗಿರಿ ಎಲ್ಲ ಬಿಚ್ಕೊಂಡ್ಬಿಟ್ಟಿರಲ್ಲ ಗುರು. ಟೇಲ್ಸ್ ಅದು. ಘಾಟಾ ಲೂಪ್ ಇಳಿದು ಇವಾಗ ಕರೆಕ್ಟ್ ಆಗಿ ನಾವು ಹಿಮಾಚಲ್ ಮತ್ತೆ ಲದಾಖ್ ಬಾರ್ಡರ್ ಸೆಂಟ್ರಲ್ ಇದೀವಿ. ಇಲ್ಲಿಂದ ಇವಾಗ ನಾವು ಇನ್ನೇನು ಬಂದಾಯ್ತು ನಾರ್ಮಲ್ ಹಿಮಾಚಲ್ಗೆ. ಇದನ್ನ ಒಂದು ಹಿಂಗೆ ಎಂಟ್ರಿ ಆಗಿ ಎಕ್ಸಿಟ್ ಆಗ್ತೀವಿ ಅಂತ ಹೇಳಿದ್ನಲ್ಲ, ಆ ಥರ ಬರ್ತೀವಿ. ನೋಡ್ಬೋದು ಇನ್ನೆಲ್ಲ ಇಲ್ಲೆಲ್ಲ ನಿಮ್ಗೆ ಹೋಗ್ತಾ ಬರೀ ಟೆಂಟ್ ಸ್ಟೇಗಳೇ ಕಾಣಿಸ್ತವೆ. ವೆಲ್ಕಮ್ ಟು ಹಿಮಾಚಲ್ ಪ್ರದೇಶ್. ನಾನು ಹೇಳಿದ್ನಲ್ಲ ನಿಮಗೆ ಲ್ಯಾಂಡ್ಸ್ಕೇಪ್ ಎಲ್ಲ ಚೇಂಜ್ ಆಗುತ್ತೆ ಅಂತ. ನೋಡಿ ಲದಾಖಲ್ಲಿ ಬರೀ ನಿಮಗೆ ಸ್ಯಾಂಡ್ ಆ ಥರ ಸಿಗುತ್ತೆ. ಇಲ್ಲೆಲ್ಲ ನಿಮಗೆ ಸ್ವಲ್ಪ ಗ್ರೀನರಿ ಫಿಲ್ಡ್ ವಿತ್ ಐಸ್, ಮೌಂಟೇನ್ಸು ಈ ಥರ ಸಿಗುತ್ತೆ. ನೋಡಿ ಇಲ್ಲಿಂದಾನೆ ಫುಲ್ ಕಂಪ್ಲೀಟ್ ಎಲ್ಲ ಚೇಂಜ್ ಆಗುತ್ತೆ. ಇಲ್ಲಿ ಇನ್ನು ಜಾಸ್ತಿ ಚಳಿ ಇರುತ್ತೆ. ಇಲ್ಲಿ ನಿಮಗೆ ಸ್ನೋ ಇಲ್ಲ ಅಂದ್ರೂ ಚಳಿ ಜಾಸ್ತಿ. ನೋಡೋಣ ಇನ್ನ ಯಾವ್ದು ಜಸ್ಪಾ ಬ್ರೋ ಲಾಂಚ್ ಆಗಿದ್ದು, ಇದಾಗಿದ್ದು ಫ್ಲಡ್ ಆಗಿದ್ದು. ಜಸ್ಪಾ ಕ್ರಾಸ್ ಮಾಡಿ ಹೋಗ್ತಿದ್ವಿ. ಕ್ಲಿಯರ್ ಆಗಿರ್ಬೇಕು. ಇವತ್ತಿಗೆ 4 days ಆಗಿದೆ ಅದು ಇನ್ಸಿಡೆಂಟ್ ಆಗಿ. ನಮಗೇನು ಪ್ರಾಬ್ಲಮ್ ಆಗಲ್ಲ ಅಂತ ಅನ್ಕೊಂಡಿದೀನಿ. ಹೋಪ್ಸು ದೇವ್ರ ದಯದಿಂದ ಕ್ಲಿಯರ್ ಆಗಿ. ಇದೇ ಟೆಂಟ್ ಅಂತ ಕರೆಕ್ಟ್ ಇದ್ರಲ್ಲೇ ನಾವು ಸ್ಟೇ ಆಗಿದ್ದು. ಸೆಂಟ್ರಲ್ ವೈಟ್ ಕಲ್ತಿರೋದು ಇದು ರೆಸ್ಟೋರೆಂಟ್. ಈ ರೆಡ್ ಟಾಪ್ಸ್ ಎಲ್ಲ ಇದೆಯಲ್ಲ ರೆಸ್ಟೋರೆಂಟ್ ಅಂದ್ರೆ ಅಲ್ಲಿ ಡಿನ್ನರು, ಅದಿದು ಕಿಚನ್ ತರ ಫುಲ್ ಟೆಂಟ್ಗಳು. ಇಲ್ಲಿ ಡೈರೆಕ್ಟ್ ಆಗಿ ಬಂದ್ರೆ 1,000 ರೂಪಾಯಿಗೂ ಸಿಕ್ಬಿಡುತ್ತಂತೆ. ನಾವು ಗಾಬರಿ ಆಗ್ಬಿಟ್ಟು ಆನ್ಲೈನ್ ಬುಕ್ ಮಾಡ್ಕೋತೀವಲ್ಲ, 3,500 ರೂಪಾಯಿ ಕಡಿಮೆ ಇಲ್ಲವೇ ಇಲ್ಲ. ಅದಕ್ಕೆಲ್ಲ ಬ್ರೋಕರ್ಸ್ ಇರ್ತಾರೆ, ಏಜೆಂಟ್ಸ್ಗಳು ಇರ್ತಾರೆ. ಅವರು ಇಂಥ ಕಡೆ ಹಿಂಗೆ ಅಂತ ಲೊಕೇಶನ್ ಕಳಿಸಿ ಅದು ನೋಡ್ಕೊಂಬರ್ಬೇಕು. ರಾತ್ರಿ ಹೊತ್ತು ಏನೂ ಕಾಣಿಸಲ್ಲ, ಒಂದೇ ಒಂದು ಲೈಟ್ ಇರುತ್ತೆ ಅಷ್ಟೇ. ಎಂಟ್ರಿ ಆದ ನೋಡಿ ಫುಲ್ ಎಲ್ಲ ಲ್ಯಾಂಡ್ಸ್ಕೇಪು ಪ್ರತಿಯೊಂದು ಎಲ್ಲ ಚೇಂಜ್ ಆಗುತ್ತೆ. ನೋಡೋದಾಗ ಹೋಗ್ತಾ ಇದೆ. ಅಲ್ಲಿಂದ ಮೇಲಿಂದ ಎಲ್ಲ ಐಸ್ ಕರ್ಗಿ ಕೆಳಗಡೆ ಬರ್ತಾ ಇದೆ ಗ್ಲೇಷಿಯರ್ ಎಲ್ಲ. ನಮಗೆ ಇಲ್ಲಿ ನೋಡೋಕೆ ಇಷ್ಟು ಚಿಕ್ಕದಾಗಿದೆ, ಕೆಳಗಡೆ ತುಂಬ ದೊಡ್ಡದು ಹೊಳೆ ಇದೆ. ಒಂದು ಕಡೆ ಬಿಸಿಲು, ಇನ್ನೊಂದು ಕಡೆ ಚಳಿ ಎರಡು. ಆಮೇಲೆ ಇಲ್ಲೆಲ್ಲ ಒಂದು ಪರ್ಪಲ್ ಕಲರ್ ಹೂವು ಸಿಗುತ್ತೆ ನೋಡಿ. ಎಲ್ಲ ಕಡೆ ಎಷ್ಟು ಚೆನ್ನಾಗಿದೆ ಹೂವುಗಳು. ಎಲ್ಲ ಮೌಂಟೇನಲ್ಲೂ ಇರುತ್ತೆ. ಲದಾಖಲ್ಲೂ ಇತ್ತು ಈ ಥರ ಪರ್ಪಲ್ಲು. ಸಿಕ್ಕಾಬಟ್ಟೆ ಅಂದರೆ ಸಿಕ್ಕಾಬಟ್ಟೆ ಗಾಳಿ ಇದೆ. ಹೆವಿ ಅಂದರೆ ಹೆವಿ ಗಾಳಿ ಇದೆ. ಇಲ್ಲಿ ಯಾವುದೋ ಡಾಬಾಗಳಿದ್ದಾವೆ. ಅಲ್ಲಿಂದ ಮುಂದಕ್ಕೆ ಬಂದರೆ ಟೆಂಟ್ ಗಿಂಟೆಲ್ಲ ಇರ್ತವೆ. ಅದೆಲ್ಲ ಪಾಸ್ ಆದಮೇಲೆ ಈ ಥರ ನಿಮಗೆ ರೋಡ್ ಸೈಡ್ ಡಾಬಾ ಸಿಗುತ್ತೆ. ಅಲ್ಲಿ ಮಲ್ಗಕ್ಕೆ ಕೂಡ ಬೆಡ್ಡು, ಶಾಲ್ ಎಲ್ಲ ಇರುತ್ತೆ. ವ್ಯೂ ಕೂಡ ಮಸ್ತಾಗಿದೆ ನೋಡಿ. ಹೆವಿ ಚಳಿ, ನೆಟ್ವರ್ಕ್ ಇಲ್ಲ, ಏನಿಲ್ಲ. ಮೋಸ್ಟ್ ಪ್ರಾಬ್ಲಿ ಎಲ್ಲ ಕ್ಯಾಶೇ ಯೂಸ್ ಮಾಡ್ಬೇಕು. ನಮ್ಮ ಹತ್ರ ಕ್ಯಾಶ್ ಇಲ್ಲ. ತಿನ್ನಕ್ಕೆ ಮುಂಚೆ ಅವ್ರ ನೆಟ್ವರ್ಕ್ ಸಿಗುತ್ತೆ ಇಲ್ಲ ಕೇಳ್ಕೊಂಡು ಆಮೇಲೆ ಇದು ಮಾಡೋಣಂತೆ. ನೋಡಿ ಇಲ್ಲಿ ಕುರಿ ಚರ್ಮದ್ದು ಹಿಂಗಿದೆ ನೋಡಿ. ಇದು ಪ್ಯೂರ್ ಬಿಸಿ ಆಗುತ್ತೆ.
ಗರಂ ಹೋತಾನೆ ಇದು ಮಲ್ಗಕ್ಕಿಲ್ ವ್ಯವಸ್ಥೆ. ನೈಟ್ ಯಾರು ಬರ್ತಾರಲ್ಲ ಮಲ್ಗಬೇಕು ಇಲ್ಲಿ ಮಲ್ಕೋಬಹುದು. ಶಾಪಿಂಗ್ ಮಾಡಂಗಿದ್ರೆ ಶಾಪಿಂಗ್ ಮಾಡ್ಬೋದು, ಬಟ್ ನೆಟ್ವರ್ಕ್ ಇರಲ್ಲ. ಇಲ್ಲಿ ತಗೊಂಡು ತಿಂದು ಸ್ವಲ್ಪ ಹಿಂದಕ್ಕೆ ಹೋಗಿ ಬಂದು ಆಮೇಲೆ ಇವೆಲ್ಲ ಸೋನೆ ಕಿಲಿನಾ ಕಿತ್ನೆ ಕೈ ಪ್ರೈಸ್ ಇದೆ 300 1 ಪರ್ಸನ್ ಕಿಲಿ ಒಂದು 300 ರೂಪಾಯಿ ಒಬ್ರಿಗೆ ಮಲ್ಗಕ್ಕೆ. ಇಲ್ಲಿದು ಆಕ್ಚುಲಿ ಮಟನ್ ತುಂಬಾ ಟೇಸ್ಟಿ ಆಗಿರುತ್ತಂತೆ. ಟೇಸ್ಟ್ ಹೇಳಿ ಬೈ ಹೆಂಗಿದೆ? ನಾವು ಅದನ್ನೇ ಹೇಳ್ಬಿಟ್ಟಿದ್ದೀವಿ. ಆಕ್ಚುಲಿ ಇಲ್ಲಿ ಮಟನ್ ತಿನ್ಬೇಕು, ನಮಗೆ ಲದಾಖಲ್ಲೆಲ್ಲೂ ಮಟನ್ ತಿನ್ನಕ್ ಆಗ್ಲಿಲ್ಲ, ಸಿಗ್ಲಿಲ್ಲ. ಬಟ್ ಹಿಮಾಚಲನು ಅಷ್ಟೆಲ್ಲ ಕುರಿ ಪ್ರಾಪರ್ ಆಗಿ ಬೆಟ್ಟದಲ್ಲಿ ಹುಲ್ಲು ಅದೆಲ್ಲ ತಿಂದಿರುತ್ತಲ್ಲ, ಮಸ್ತಾಗಿರುತ್ತೆ. ಇದೇನು ನೀವು ಮಧ್ಯಾಹ್ನ ಹಂಗೆ ಬಂದ್ಬಿಟ್ರೆ ಇಲ್ಲೇ ಸ್ಟೇ ಆಗಿ ಮಲ್ಕೊಂಬಿಡಿ, ಮುಂದಕ್ಕೆ ಹೋಗ್ಬೇಡಿ. ಯಾಕಂದ್ರೆ ತುಂಬ ಕಷ್ಟ ಇದೆ ರೋಡು, ಮಿನಿಮಮ್ 6 ಅವರ್ಸ್ ಬೇಕು ರೀಚ್ ಆಗೋಕ್ಕೆ. ಮಟನ್ ಮಾತ್ರ ಸೂಪರ್ ಆಗಿತ್ತು. ಫ್ಯಾಟೇ ಇಲ್ಲ ಗೊತ್ತಾ, ತಿಂದ್ರೆ ಗೊತ್ತಾಗುತ್ತಲ್ಲ ಕೈ ಜಿಡ್ ಆಗೋದು, ಆ ಥರ ಏನಿಲ್ಲ. ಲೆಮನ್ ಟೀ ಬಂತು. ಲೆಮನ್ ಟೀ ಮಟನ್ ತಿಂದು ಲೆಮನ್ ಟೀ ಕುಡಿದ್ರೆ ಸ್ವಲ್ಪ ಜೀರ್ಣ ಚೆನ್ನಾಗಾಗುತ್ತೆ. ಸಕಾಲಾಗಿದೆ ಲೆಮನ್ ಟೀ. ಇಲ್ಲೆಲ್ಲ ಕ್ಯಾಶ್ ಇಟ್ಕೊಂಡೆ ತಿರುಗಾಡಬೇಕು, ಕ್ಯಾಶ್ ಇಲ್ಲ. ಹಾಗಾಗಿ ಅಂಗಡಿ ಓನರೇ ನಮ್ಮ ಜೊತೆ ಬರ್ತಾರೆ. ಇಲ್ಲಿಂದ ಡೌನ್ ವಾಪಸ್ಸು ಒಂದು ಬ್ರಿಡ್ಜ್ ಸಿಗುತ್ತೆ ಬ್ಲೂ ಕಲರ್, ಆ ಬ್ರಿಡ್ಜ್ ಹತ್ರ ಹೋದ್ರೆ ನೆಟ್ವರ್ಕ್ ಸಿಗುತ್ತಂತೆ. ಅವರು ಫೋನ್ ಎಲ್ಲ ಮಾಡಂಗಿದ್ರೆ ಅಲ್ಲೇ ಹೋಗ್ತಾರಂತೆ. भैया अभी में हमारा छोटा चैनल है, अभी 20,000 है, अभी मेहनत कर रहे हैं हम. ಸೊ ಅವ್ರನ್ನೇ ಕರ್ಕೊಂಡು ಕೆಳಗಡೆ ಹೋಗಿ ಅಲ್ಲಿ ನೆಟ್ವರ್ಕ್ ಸಿಗೋ ಜಾಗದಲ್ಲಿ ಪೇಮೆಂಟ್ ಮಾಡಿಬಿಟ್ಟು ಆಮೇಲೆ ಮತ್ತೆ ವಾಪಸ್ ಬಂದು ಕಲ್ಯಾಣ ಕರ್ಕೊಂಡು ಮನಾಲಿ ಕಡೆಗೆ ಮುಂದುವರಿಬೇಕು. ಸೊ ಹಾಗೆ DK ಶಿವಕುಮಾರ್ ಗೊತ್ತಂತೆ. ಕೈಸಾ ಪತಾ ಭಯ್ಯ DK ಶಿವಕುಮಾರ್ आपको? ये मैंने वो क्या बोलते न्यूज़ में देखा था. न्यूज़ पूरा देखते हैं आप? अपडेट रहते हैं पूरा प्रॉपर. ओके ನೋಡಿ और कितना दूर जाना है? अरे यही है मतलब खत्म हो रहा है. 1 किलोमीटर के लिए 10 रुपए कम आपका पेमेंट. ಇಲ್ಲಿ ನಾವು ಪೇಮೆಂಟ್ ಮಾಡಕ್ಕೆ ಕೆಳಗಡೆ ಇಳಿದು ಹೋಗ್ತಾ ಇದೀವಿ. 1.5 ಕಿಲೋಮೀಟರ್ ಅಂದ್ರು, ಸ್ವಲ್ಪ ಜಾಸ್ತಿ ಕೆಳಗಡೆ ಇದೆ ಬ್ರಿಡ್ಜ್ ಅಂತ ಹೇಳಿದ್ರು. ಅದಕ್ಕೆ ಧೀರಜ್ 1 ಕಿಲೋಮೀಟರ್ ಅಲ್ಲಿಂದ ಇಲ್ಲಿ ಬಂದಿದ್ಕೆ ಸರ್ವಿಸ್ ಚಾರ್ಜ್, ಆಮೇಲೆ ಏನ್ ಮಗ ಚಾರ್ಜಿಂಗ್ ಚಾರ್ಜ್, ಮೊಬೈಲ್ ಚಾರ್ಜ್ ಹಾಕೊಂಡಿದ್ಕೆ. ಆ್ಯಕ್ಚುಲಿ ನಮ್ಮ ಹತ್ರ ನೆಟ್ವರ್ಕ್ ಇರಲಿಲ್ಲ ಇಲ್ಲಿ, ಅಲ್ಲಿವರೆಗೂ ಹೋದ್ವಿ, ಪೇಮೆಂಟ್ ಮಾಡೋಕ್ಕಾಗಿಲ್ಲ. ಅದಕ್ಕೆ ಅವರು ನಮ್ಮನ್ನು ನಂಬಿ ಮುಂದೆ ಹೋಗಿ ಪೇಮೆಂಟ್ ಮಾಡ್ತೀವಿ ಅದಕ್ಕೆ ನಂಬಿದ್ದಾರೆ. 100% भैया ईमानदारी हम दिखाएंगे, आप फिक्र मत करो. 1280 ठीक है. क्यों भरोसा करने के लिए भरोसा रखेंगे. ओके डोंट वरी, अच्छे लोग भी रहते हैं दुनिया में. ठीक है, ಅವ್ರು ನಮ್ಮನ್ನು ನಂಬಿಟ್ಟು ಕಳಿಸ್ಕೊಡ್ತಾ ಇದ್ದಾರೆ. थोड़ा प्रमोशन कर दो. ಹಾಂ ಭಯ್ಯ, ಕ್ಯಾ ಭಯ್ಯ? ಹಾಂ ನೋಡಿ ಇದೆ ವೆಲ್ಕಮ್ ಡಾಬಾ ಅಂತ. ಸರ್ಚು ಕಡೆಯಿಂದ ಬಂದ್ರೆ ನಿಮಗೆ 3rd ಡಾಬಾ ಇದು. ಅಂಕಲ್ ಇಲ್ಲಿ ಇರ್ತಾರೆ. ಚೆನ್ನಾಗಿದೆ, ಮಟನ್ನು ಮತ್ತೆ ಚಿಕನ್ ಎಲ್ಲ ತಗೊಂಡ್ವಿ, ಎಲ್ಲಾನು ತುಂಬಾ ಚೆನ್ನಾಗಿತ್ತು. ಆ ಕಡೆಯಿಂದ ಬರ್ತಾ ಇದ್ರೆ ನಿಮಗೆ 1 2 3 4 5ನೇ ಡಾಬಾ. ಆ ಕಡೆ ಮನಾಲಿ ಕಡೆಯಿಂದ ಬಂದ್ರೆ 5ನೇದು, ಈ ಕಡೆಯಿಂದ ಬಂದ್ರೆ 3ನೇ ಡಾಬಾ. ಸೊ ಈಗ ಬಾರೋಚಲ ಪ್ಲಾಸ್ ರೀಚ್ ಆಗಿದ್ದೀವಿ, ಮನಾಲಿ ಆನ್ ದ ವೇ. ಮೇಲ್ ನೋಡಿ ಹೆಂಗಿದೆ, ಮೈ ಗಾಡ್ ಸಿಕ್ಕಾಪಟ್ಟೆ ಕೋಲ್ಡ್ ಇದೆ. 16,040 ಫೀಟ್. ಸೊ ಇವಾಗ ನೆಕ್ಸ್ಟ್ ಇಲ್ಲಿಂದ ನಾವು ಮನಾಲಿಗೆ ಹೊರಡ್ತೀವಿ. ವಜಾ 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 ಭಯ. ಸೂಪರ್ ಕ್ರೇಜಿ. ಪಾಪ ಕಲ್ಯಾಣ ಫುಲ್ ಸ್ನೋ ಸಿಗುತ್ತೆ, ರೋಡೆಲ್ಲ ಸ್ನೋ ಸಿಗುತ್ತೆ ಅಂತ ಬಂದ್ರೆ ಎಲ್ಲ ಕಡೆ ಐಸ್ ಕರಗ ಸ್ಟಾರ್ಟ್ ಆಗ್ಬಿಟ್ಟಿದೆ. ಮೇಲೂ ಫುಲ್ ಎಲ್ಲ ಬೈ ಇವತ್ತು ಮನಾಲಿಗೆ ದೇವರೇ ಕರ್ಕೊಂಡು ಹೋಗ್ಬೇಕು. ಸಿಕ್ಕಾಪಟ್ಟೆ ಐಸ್ ಇದೆ, ಎಲ್ಲ ಕಡೆ ಐಸ್ ಕರಗಿ ನೀರು ಆಗ್ತದೆ. ಈ ಥರ ಸುಮಾರು ಇತ್ತು, ಇವಾಗೆಲ್ಲ ಬ್ರಿಡ್ಜ್ ಮಾಡಿ ಈ ಥರದ್ದೆಲ್ಲ ಕಡಿಮೆ ಆಗಿದೆ. ನ್ಯಾಚುರಲ್ ಜಕುಸಿ, ಕೈ ಮತ್ತೆ ಇಡೋಕ್ಕಾಗಲ್ಲ, ಅಷ್ಟು ಕೋಲ್ಡ್ ಇರುತ್ತೆ, ಅಂದರೆ ಅಷ್ಟು ಕೋಲ್ಡ್ ಇರುತ್ತೆ, ಹೆವಿ ಇರುತ್ತೆ. ವಾಟರ್ ಸೋರ್ಸ್ ಎಲ್ಲಿದೆ ಅಲ್ಲೇ ಪಕ್ಕದಲ್ಲೇ ಈ ಥರ ಗದ್ದೆಗಳ ಥರ ಎಲ್ಲ ಮಾಡ್ಕೊಂಡಿದ್ದಾರೆ. ತೋಟ ಚಿಕ್ಕದು ಕೈ ತೋಟ ಅಂತಾರಲ್ಲ, ಹಂಗೆ ಗದ್ದೆಗಳು ಇವೆಲ್ಲ. ಬಟ್ ಅಷ್ಟು ದೂರ ಹೋಗಿ ನಡ್ಕೊಂಡೋಗಿ ಎಲ್ಲ ಮಾಡಬೇಕಲ್ಲ, ಅದಕ್ಕೆ ಮೆಚ್ಚಬೇಕು. ನೋಡ್ತಾ ಇದ್ರೆ ಎಷ್ಟು ಭಯಂಕರವಾಗಿದೆ ಗೊತ್ತಾ ಈ ಕಾರಲ್ಲಿ. ಇದನ್ನೆಲ್ಲ ಮನಾಲಿದು ಲಾಂಗೆಸ್ಟ್ ಬ್ರಿಡ್ಜ್ ಇದು. ಇನ್ನೊಂದು ಕೆಫೆ ಇದೆ, ಕೆಫೆ ಹತ್ರ ಕೂತ್ಕೊಂಡಿದ್ದೀವಿ ಕಾಫಿ ಟೀ ಕುಡಿಯೋಕ್ಕೆ. ಪಕ್ಕದಲ್ಲೇ ಸ್ಟೇ ಮತ್ತೆ ಇದು ಒಳ್ಳೆ ಹೆಂಗೆ ಹರಿತಿದೆ ನೋಡಿ. ನಾನು ಲೆಮನ್ ಟೀ ತೊಗೊಂಡಿದ್ದೀನಿ, ಚೆನ್ನಾಗಿದೆ. ಸೊ ಆಫ್ ಸೀಸನ್ ಆಗಿ ಸ್ವಲ್ಪ ರೇಟ್ ಕಡಿಮೆ ಇದೆ, ಸೀಸನ್ ಟೈಮಲ್ಲಿ ಸ್ವಲ್ಪ ರೇಟ್ ಜಾಸ್ತಿ ಇರುತ್ತಂತೆ. ನೀವೇನಾದ್ರೂ ನಮ್ಮ ತರ ಜಮ್ಮು ಕಾಶ್ಮೀರ ಬಂದು ಮನಾಲಿಗೆ ಹಿಂಗೆ ಡೌನ್ ಇಳಿದು ಹೋಗೋದಾದ್ರೆ ಚೆನ್ನಾಗಿದೆ. ಸೇರಿ ಮುಂದ್ಗಡೆ ಹೊಳೆ ಇದೆ, ನಿಮ್ಗೆ ಅವಾಗಲೇ ತೋರಿಸಿದ್ದೆ, ಫ್ರಂಟ್ ಅಲ್ಲೇ ಹೊಳೆ ಇದೆ. ಅಟಲ್ ಟನಲ್ಗೆ ಎಂಟ್ರಿ ಆಗಿದ್ದೀವಿ. ಇವಾಗ ಅಟಲ್ ಟನಲ್ ದಾಟ್ಬಿಟ್ರೆ ನಮ್ಮ ಡೆಸ್ಟಿನೇಷನ್ ಬರುತ್ತೆ. ಬೆಳಕು ಓವರ್ ಸ್ಪೀಡ್ ಮಾಡ್ಕೊಂಡು ಇಲ್ಲಿ ಹಿಡಿದ್ಬಿಟ್ಟು ಫೈನ್ ಹಾಕತ್ತಾರೆ. ಲಾಸ್ಟ್ ಟೈಮ್ ನಾವು ಹಿಂಗೆ ಎಕ್ಸಿಟ್ ಆದ ತಕ್ಷಣ ಫುಲ್ ಸ್ನೋ ಇತ್ತು. ಸ್ನೋನೇ ಇಲ್ಲ, ಸಿಕ್ಕಿಲ್ಲ. ಇದೆ ನೋಡಿ ಗೋಡೆ ಮೇಲೆ ಸ್ನೋ. ಚೈನ್ ಹಾಕೊಂಡ್ವಾ ಟೈರ್ಗೆ. ಆಕ್ಚುಲಿ ಎಂಟ್ರಿ ಆದ ತಕ್ಷಣ ಇಲ್ಲೊಂದು ಹಾಲ್ಟು, ಸಡನ್ ಕ್ಲೈಮೇಟ್ ಚೇಂಜ್ ಅಂತ ಹೇಳ್ಬಿಟ್ಟು ಇದೀವಿ. ನೋಡಿ ಹೆಂಗೆ ಫುಲ್ ಕಂಪ್ಲೀಟ್ ಕಮರ್ಷಿಯಲ್, 100% ಕಮರ್ಷಿಯಲ್ ಇದು. ಎಲ್ಲಾ ರೋಡ್ ಸೈಡ್ ಅಲ್ಲೂ ನಿಮಗೆ ಜಿಪ್ ಲೈನ್ಸ್ ಅದು ಇದೆಲ್ಲ ಸಿಗ್ತವೆ. ಮತ್ತೆ ಕೆಲವು ಸ್ವಲ್ಪ ಎಕ್ಸ್ಟೀರಿಯರ್ ಹೋದ್ರೆ ತುಂಬಾ ಚೆನ್ನಾಗಿರೋ ಹೋಟೆಲ್ಸ್ ಇದೆ. ಬಟ್ ಸಿಟಿ ಒಳಗಡೆ ಕೆಲವು ಹೋಟೆಲ್ಸ್, ದೊಡ್ಡ ದೊಡ್ಡ ಹೋಟೆಲ್ಸ್, ನಿಮಗೆ ಫುಲ್ ಎಂಟೈರ್ ವ್ಯೂ ಸಿಗುತ್ತೆ.